ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚಿಕನ್ ಚಿಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೋನ್ಲೆಸ್ ಚಿಕನನ್ನು ತಗೊಳ್ಬೇಕು. ಅದಕ್ಕೆ ನಂತರ ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಮೆಣಸಿನ ಹುಡಿ ಹಾಕಿದ ನಂತರ ನೆಕ್ಸ್ಟ್ ಅದಕ್ಕೆ ಪೆಪ್ಪರ್ ಹುಡಿಯನ್ನು ಹಾಕುವಂಥದ್ದು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅದಕ್ಕೆ ಹಾಕುವಂಥದ್ದು. ಆಮೇಲೆ ಡಾರ್ಕ್ ಸೋಯಾ ಸಾಸ್ ಏನಿದೆ, ಡಾರ್ಕ್ ಸೋಯಾ ಸಾಸನ್ನು ಹಾಕಿ ನಂತರ ಫ್ಲೋರ್, ನಿಮ್ಮಲ್ಲಿ ಮೈದಾ ಹುಡಿ ಇದ್ದರೆ ಮೈದಾ ಹುಡಿಯನ್ನು 3 ಸ್ಪೂನಾಗಿ ಇದಕ್ಕೆ ಹಾಕಬೇಕು. ನೀವು ಚಿಕನನ್ನು ಎಷ್ಟು ತಗೊಳ್ತೀರಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ 3 ಸ್ಪೂನ್ ಮೈದಾ ಹುಡಿಯನ್ನು ನಾನಿಲ್ಲಿ ಹಾಕಿದ್ದೇನೆ. ನೆಕ್ಸ್ಟ್ ನಾನು ಕಾರ್ನ್ಫ್ಲೋರನ್ನು ಹಾಕಿದ್ದೇನೆ. ಕಾರ್ನ್ಫ್ಲೋರ್ 2 ಸ್ಪೂನಾಗಿ ಇದಕ್ಕೆ ಹಾಕಿದ್ದೇನೆ. ಆಮೇಲೆ ಏನು ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕಿರ್ತದೆ ಅಷ್ಟು ಉಪ್ಪನ್ನು ತಗೊಳ್ಳುವಂಥದ್ದು. ನಿಮಗೆ ರುಚಿಗೆ ಗೊತ್ತಾಗ್ತದಲ್ಲ ಉಪ್ಪು, ಸೊ ಎಷ್ಟು ಉಪ್ಪು ಬೇಕು ಅಷ್ಟು ಸ್ಪೂನ್ ಉಪ್ಪನ್ನು ತಗೊಳ್ಳಿ. ನಂತರ ಇದಕ್ಕೆ ಒಂದು ಎಗ್ಗನ್ನು ನಾನಿಲ್ಲಿ ಹಾಕಿದ್ದೇನೆ. ಎಗ್ ಹಾಕಿದ ನಂತರ ಚೆನ್ನಾಗಿ ಕಲಸಿ ಇದನ್ನು ಹಾಗೆ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟು ಬಿಡಬೇಕು. ನಂತರ ಒಂದು ಅರ್ಧ ಗಂಟೆ ಆದ ನಂತರ ನೋಡಿ, ಎಣ್ಣೆಯಲ್ಲಿ ನಾನು ಫ್ರೈ ಮಾಡಿದ್ದೇನೆ. ಫ್ರೈ ಆದ ನಂತರ ಅಗೇನ್ ಉಲ್ಟಾ ಮಾಡಿ ಅಡಿಮೇಲು ಮಾಡಿ ಅದನ್ನು ಮತ್ತೊಮ್ಮೆ ಫ್ರೈ ಮಾಡ್ತಾ ಇದ್ದೇನೆ. ನಂತರ ಫ್ರೈ ಮಾಡಿ ಒಂದು ಸೈಡಲ್ಲಿ ಇಟ್ಟು ಬಿಟ್ಟಿದ್ದೇನೆ. ನೆಕ್ಸ್ಟ್ ನಾವು ಇನ್ನೊಂದು ಪ್ಯಾನ್ ತಗೊಳ್ಬೇಕು. ಅದಕ್ಕೆ ನೋಡಿ ಈ ಥರ ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೀನಿ. ಇಲ್ಲಿ ಆಯಿಲ್ಗೆ ನಾವು ಫಸ್ಟಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿದ್ದು ಹಾಗೆ ತಗೊಳ್ಬೇಕು. ನಂತರ ಆನಿಯನನ್ನು ಹಾಕಬೇಕು. ಕಟ್ ಮಾಡಿದಂತಹ ಆನಿಯನನ್ನು ಅದಕ್ಕೆ ಹಾಕಿ ನೋಡಿ ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ಬೆಳ್ಳುಳ್ಳಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ. ನಂತರ ಹಸಿಮೆಣಸಿನಕಾಯಿ ಕ್ಯಾಪ್ಸಿಕಮ್ ಹಾಕಿದ್ದೇನೆ. ಆನಿಯನ್ ಹಾಕಿ ನಂತರ ಹಸಿಮೆಣಸಿನಕಾಯಿ ಕ್ಯಾಪ್ಸಿಕಮನ್ನು ಕಟ್ ಮಾಡಿದಂಥ ಕ್ಯಾಪ್ಸಿಕಮ್ ಹಸಿಮೆಣಸಿನಕಾಯಿ ಹಾಕಿದ್ದೇನೆ. ಇಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ದೇನೆ. ನೆಕ್ಸ್ಟ್ ನಾನು ಟೊಮೆಟೊ ಕೆಚಪ್ ತಗೊಳ್ತಾ ಇದ್ದೇನೆ. ಎಷ್ಟು ಕೆಚಪ್ ಬೇಕು ನಿಮಗೆ ಅಷ್ಟು ತಗೊಳ್ಳಿ, ಗೊತ್ತಾಗ್ತದಲ್ಲ ಅಂದಾಜು ಎಷ್ಟು ಬೇಕಾಗಬಹುದು ಅಂತ ಹೇಳಿ. ಆನಂತರ ಅದಕ್ಕೆ ಸೋಯಾ ಸಾಸನ್ನು ಹಾಕ್ತಾ ಇದ್ದೇನೆ. ಟೊಮೆಟೊ ಕೆಚಪ್ ಹಾಕಿದ ನಂತರ ಸೋಯಾ ಸಾಸ್ ಹಾಕಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿದ್ದೇನೆ. ನಂತರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಹುಡಿಯನ್ನು ಹಾಕಿದ್ದೇನೆ. ನೆಕ್ಸ್ಟ್ ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ. 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತಗೊಂಡು ಸ್ವಲ್ಪನೇ ಅದಕ್ಕೆ ನೀರು ಹಾಕಿ ಕಲಸುವಂಥದ್ದು. ನೀರು ಹಾಕಬೇಕು. ಕಾರ್ನ್ಫ್ಲೋರ್ ತಗೊಂಡು ನೀರು ಹಾಕಿ ಕಲಸಿ, ಏನು ಈ ಕಲಸಿರ್ತೇವಲ್ಲ ಅದನ್ನು ನಾವು ಆಲ್ರೆಡಿ ಪ್ಯಾನಿಗೆ ಇಟ್ಟಿರ್ತೇವಲ್ಲ, ಪ್ಯಾನಲ್ಲಿ ಇರ್ತದಲ್ಲ ಆನಿಯನ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರುವಂಥದ್ದು, ಅದಕ್ಕೇ ಈ ಕಾರ್ನ್ಫ್ಲೋರನ್ನು ಹಾಕುವಂಥದ್ದು. ನೋಡಿ ಈ ರೀತಿ ಕಲಸಿ, ಸ್ವಲ್ಪ ನೀರು ಹಾಕಿ ಕಲಸಿ ಇದಕ್ಕೆ ಹಾಕುವಂಥದ್ದು. ನೆಕ್ಸ್ಟ್ ನೀವು ಫ್ರೈ ಮಾಡಿ ಏನು ಸೈಡಲ್ಲಿ ಇಟ್ಟಿರ್ತೀರಲ್ಲ ಆ ಚಿಕನನ್ನು ತಗೊಂಡು ಈ ಮಸಾಲೆಗೆ ಹಾಕಬೇಕು. ಹಾಕಿ ಫುಲ್ಲು ಮಸಾಲವನ್ನು ಆ ಚಿಕನ್ಗೆ ಅಂಟುವ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ನೀವು ಒಮ್ಮೆ ಆಗ ನಿಮ್ಮ ಚಿಕನ್ ಚಿಲ್ಲಿ ರೆಡಿ ಆಗ್ತದೆ. ಟ್ರೈ ಮಾಡಿ ಹೇಗಾಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ.